ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಶಿಕ್ಷಣ ಅಧಿನಿಯಮದ ನಿಯಮಗಳನ್ನ ಪಾಲಿಸದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಡೆದ ಹೋರಾಟ 10ನೇ ದಿನಕ್ಕೂ ಮುಂದುವರಿದಿದೆ. 9ನೇ ದಿನ ಕ್ಷೇತ್ರ ಶಿಕ್ಷಣಾಧಿಕಾರಿ BS ಸಾವಳಗಿ ಅವರು ಪ್ರತಿಭಟನಾಕಾರರನ್ನ ಭೇಟಿ ಮಾಡಿದರು. ಉಪನಿರ್ದೇಶಕರಿಂದ ಕಮಿಷನರ್ಗೆ ಬರೆದ ಪತ್ರವನ್ನ ರವಾನಿಸಿದರು. ಹೋರಾಟವನ್ನ ಅಂತ್ಯಗೊಳಿಸುವಂತೆ ಮನವಿ ಮಾಡಿಕೊಂಡರು. ಆದರೆ ಇದಕ್ಕೆ ಜಗ್ಗದ ಹೋರಾಟಗಾರರು, ಉಪನಿರ್ದೇಶಕರು ನಮ್ಮಲ್ಲಿಗೆ ಬರಲಿ, ಈ ಪತ್ರಗಳು ಸ್ಕ್ಯಾನ್ಡ್ ಕಾಪಿಗಳಾಗಿವೆ, ನಮಗೆ ಒರಿಜಿನಲ್ ಪತ್ರವನ್ನ ರವಾನಿಸಲಿ, ಆಗ ನಾವು ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆಯುತ್ತೇವೆ ಎಂದು ಪಟ್ಟು ಹಿಡಿದರು. ಹಲವು ದಿನಗಳಿಂದ ನಡೆಯುತ್ತಿರುವ ಧರಣಿಗೆ ಇಂದು ತೆರೆಬಿಂದುವಾಗುತ್ತದೆಯೇ? ಅಧಿಕಾರಿಗಳ ಕ್ರಮದ ಭರವಸೆಯಿಂದ ಹೋರಾಟ ಇಂದು ಅಂತ್ಯವಾಗುತ್ತದೆಯೇ ಅಥವಾ ಮುಂದುವರಿಯುತ್ತದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಉದ್ಭವವಾಗಿದೆ. ಪ್ರತಿಭಟನಾಕಾರರು ಸ್ಪಷ್ಟ ಹಾಗೂ ಲಿಖಿತ ಆದೇಶ ಬಂದ ನಂತರವೇ ಹೋರಾಟ ಹಿಂಪಡೆಯುವ ಬಗ್ಗೆ ನಿರ್ಧಾರ ಎಂದು ಹೇಳಿದ್ದಾರೆ. ಈ ಬೆಳವಣಿಗೆಗಳ ಸಂಪೂರ್ಣ ವಿವರವನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇವೆ. ಅದರಲ್ಲಿ ಬಾಲಚಂದ್ರ ಹುಲ್ಲೂರ್ ಅವರು ಅಧ್ಯಕ್ಷರೇನು ವಿದ್ಯಾಸ್ಫೂರ್ತಿ ಶಾಲೆಯ ಬಗ್ಗೆ ಕ್ರಮ ಕೈಗೊಳ್ಳಲು ನಡೆಸ್ತಕ್ಕಂಥ ಧರಣಿಗೆ ನಾವು ಬಿಒರಾಗಿ ಏನೇನು ಕ್ರಮ ಮಾಡಬೇಕು ಅಂತಕ್ಕಂಥದ್ದನ್ನು ತಮಗೆಲ್ಲ ಗಮನಕ್ಕೆ ತಂದಿದ್ದೀವಿ. ಈ ಥರ ನಾವು ಮಾಡಿದ್ದೇನೆ ಸರ್, ಈ ಥರ ಮಾಡಿದ್ದೇನೆ ಅಂತೇಳಿ ಅಡ್ಡಿಲ್ಲ. DDPI ಸರ್ ಕರ್ಸಂದಾಗ ನಾನು DDPI ಅವ್ರಿಗೆ ಹೇಳಿದೆ, ನೀವೇ ಬರ್ಬೇಕು ಸರ್, ಅಲ್ಲಿವರೆಗೆ ಸ್ಟ್ರೈಕ್ ಅಂತ ತಕ್ಕೋಗಲ್ಲ ಅಂದಾಗ DDPI ಸರ್ಗೆ ಮಾತಾಡಿದೆ. ಅವರು ಬಂದು ಹೋಗಿದ್ದಾರೆ. ಆ ಶಾಲೆಯ ಬಗ್ಗೆ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ದಾಖಲೆಗಳನ್ನು ಪರಿಶೀಲಿಸಿ ಅವರು ಇವತ್ತು ಮಾನ್ಯ ಅಪರ ಆಯುಕ್ತರು ಧಾರವಾಡರವರಿಗೆ ಈ ಶಾಲೆಯ ಸ್ವಲ್ಪ ಇದು ಏನಂದ್ರೆ ಕಾನೂನು ಬಾಹಿರವಾಗಿರ್ತಕ್ಕಂಥ ಒಂದು ಪರ್ಮಿಷನ್ ಪಡ್ಕೊಂಡು ನಡೆಸ್ತಿರ್ತಕ್ಕಂಥದ್ದು ನಮ್ಮ DDPI ಅವರ ಪರಿಶೀಲನೆಯಿಂದ ಮೇಲ್ನೋಟಕ್ಕೆ ಗೊತ್ತಾಗಿರೋದ್ರಿಂದ ನಮ್ಮ ಸಾಮಾನ್ಯ DDPI ಸಾಹೇಬರು ಆ ಶಾಲೆಯ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಯಾರಿಗೆ ನಮ್ಮ ಅಪರ ಆಯುಕ್ತರಿಗೆ ಬರೆದಿದ್ದಾರೆ. ಆ ವಿಷಯವನ್ನು ಇವತ್ತು ನನಗೆ ಮೇಲ್ ಹಾಕಿದ್ರು. ಮೇಲ್ ಹಾಕಿ ಸ್ಟ್ರೈಕ್ ಅಂತವ್ರಿಗೆ ತುರ್ತಾಗಿ ಹೋಗಿ ನೀನು ಇವತ್ತು ಸ್ಟ್ರೈಕ್ ಬಿಡಲಿಕ್ಕೆ ಮನವಿ ಮಾಡ್ಕೊ ಅಂತೇಳಿ ಹೇಳಿದರೆ ಆ ದಿಶೆಯಲ್ಲಿ ನಾನು ಬಂದು ಆಮೇಲೆ ಎಲ್ಲರಲ್ಲಿ ಮನವಿ ಮಾಡ್ಕೋತೀನಿ. ದಯವಿಟ್ಟು ಈ ಸ್ಟ್ರೈಕ್ ಸ್ಟಾಪ್ ಮಾಡಿರಿ, ಬಂದ್ ಮಾಡೋಕ್ಕೆ ವಿನಂತಿ ಮಾಡ್ಕೋತೀನಿ ಎಲ್ಲರಲ್ಲಿ. ತಮ್ಮಲ್ಲಿ ನಮ್ಮ ಇಲಾಖೆಯಿಂದ ಸ್ವಲ್ಪ ವಿಳಂಬ ಆಗಿದ್ದಕ್ಕೆ ನಿಮ್ಗೆ ತೊಂದರೆ ಆಗ್ಯದ, ಅದಕ್ಕೆ ಕ್ಷಮಾಪಣೆ ಕೇಳ್ತೀನಿ. ನಿಮ್ ಕರ್ತವ್ಯ ನೀವು ಮಾಡಕ್ ನಾವು ಸ್ಟ್ರೈಕ್ ಕುಂದಿರ್ಬೇಕು ಅಷ್ಟೇ. ಇಲ್ಲಿ ಮಾಡಿ ಸರ್, ನಮ್ಮ ಕರ್ತವ್ಯ ನಾವು ಏನ್ ಮಾಡ್ಬೇಕು ನಿಗದಿತ ಅವಧಿಯೊಳಗೆ ಮಾಡಿ ಸರ್. ಮಾಡಬಹುದು. ಯಾಕೆ ನಮ್ಮ ಹೋರಾಟಕ್ಕೆ ಇದು ಮಾಡಿ ಎಲ್ಲ ಲೆಟರ್ ಮಾಡಿದಿರಿ. ಬಟ್ ಇದನ್ನ ಏನೈತಲ್ಲ ಅಲ್ಟ್ರೋಡ್ ನಂಬರ್ ಹಾಕೊಂಡು ನಮ್ಗೊಂದು ಒರಿಜಿನಲ್ ಕಾಪಿ ತಗೊಂಡು DDPI ಸಾಹೇಬರು ತಹಸೀಲ್ದಾರ್ ಅವರು ಕೂಡಿ ಬರ್ರಿ ನಾಳೆಗೆ ನಾವು ತಾತ್ಕಾಲಿಕವಾಗಿ ಇದು ಆಕ್ಷನ್ ಆಗೋವರೆಗೆ ಕುಂದಿರ್ಬೇಕು ಅನ್ನೋದಿತ್ತು. ನಾವು ನಿಮ್ಮ ಒಂದು ಇದು ನೋಡಿಕೊಂಡು ನಾವು ಇನ್ನು ತಗೊಳಕತ್ತೀವಿ. ಒಂದು ವಾರದಾಗ ಏನಾರ ಅವರು ಮುಂದೆ ನಮ್ಗೆ ಏನು ಬೇಡಿಕೆಗಳದಾವ ಅಷ್ಟು ಆ್ಯಕ್ಷನ್ ಆಗದೆ ಹೋದ್ರೆ ಒಂದು ವಾರ DDPI ಆಫೀಸ್ ಮುಂದೆ ಟೆಂಟ್ ಹೊಡಿತೀವಿ ನಾವು. ಅದಕ್ಕೆ ನಾಳೆಗೆ DDPI ಅವ್ರು ಕರೆಸ್ರಿ, ನಾಳೆಗೆ ಮುಕ್ತಾಯ ಮಾಡೋಣ. ತಗೋತಿ ಇದು ಇವ್ರದ್ದು ಏನು ಹಾಕಿದ್ರಿ? ಇದು ಮೈಬೂಬ್ ಗೊಳಸಂಗಿ ಅವ್ರದ್ದು ಅವ್ರೇನೋ ಮತ್ತು ಅವ್ರು ದೂರು ಕೊಟ್ಟಿದ್ದು ನಮ್ಮ ಲೆಟರ್ನಾಗ ಅವ್ರೇನೋ ಪರ್ಮಿಷನ್ ಅದ್ರದೊಂದು ಅದು ಏನು ಕೊಟ್ಟರು ಅದೊಂದು ಲೆಟರ್ ಇದ್ರೆ ಹಚ್ರಲ್ಲಿ. ಅದೇ ಅವ್ರಿಗೆ ಹೇಳ್ರಿ, ಅವ್ರಿಗೆ ಮಾತಾಡ್ರಿ, ಮಾತಾಡ್ಕೊಂಡು ಅದು ಒರಿಜಿನಲ್ ಕಾಪಿ ತಗೊಂಬ ಅನ್ರಿ ನಾಳೆಗೆ. ಅವ್ರು ಬಂದ್ಮೇಲೆ ತಾತ್ಕಾಲಿಕವಾಗಿ ಇಂತ ಕೊಟ್ಟಿದ್ರು ಯಾರು ತಗೊಂಡ್ರು ಅದ್ರ ಬಗ್ಗೆ ಎಲ್ಲ ಒರಿಜಿನಲ್ ತಂದು ಔಟ್ರೋಡ್ ಹಾಕಿ ಕೊಟ್ಟು ಕಳಿಸ್ಬಿಡ್ತಾರೆ. ನಾ ತಾತ್ಕಾಲಿಕ ಹಲೋ ಸಾಹೇಬ್ರ ಬಾಲಚಂದ್ರ ಹುಲ್ಲೂರ್ ಮಾತಾಡಿದ್ರಿ. ಅದೇ ಸಾಹೇಬ್ರ ಅದು ಔಟ್ರೋಡ್ ನಂಬರ್ ಹಾಕಿ ಒರಿಜಿನಲ್ ಕಾಪಿ ತಗೊಂತ ಬರ್ರಿ. ಹಾಂ ರೀ ಹಲೋ ಹಲೋ ಸರ, ನಾಳೆಗೆ ಅದೊಂದು ಒರಿಜಿನಲ್ ತಗೊಂಡು ತಾವು ಬರ್ರಿ ಸರ್. ಬಂದು ಹೇಳಕತ್ತೀನಿ ನೀವು ಏನೇನು ಮಾಡಿದಿರಿ ಏನಿಲ್ಲ ಅಂತೇಳಿ ಎಲ್ಲ ಮೀಡಿಯಾದವ್ರ ಮುಂದೆ ಒಂದು ಮಾತು
ತಾವೇ ಬರ್ರಿ ಮೀಟಿಂಗ್ ಅದ ನೋಡೋಣ ತೋರ್ಸರ ಬುದ್ಧ ಬಸ ಅಂಬೇಡ್ಕರ್ ಅವರನ್ನ ಮನದಾಳದಲ್ಲಿ ಸ್ಮರಿಸುತ್ತಾ ಈಗೇನು BO ಸಾಹೇಬರು ಬಂದಿದ್ರು ಲೆಟರ್. ಈಗ ಆಲ್ರೆಡಿ ಇವ್ರು ಏನು ಮಾಡಿದಾರೆ, ಎಲ್ಲ ಲೆಟರ್ ಮಾಡಿದ್ದಾರೆ ಕಮಿಷನರ್ ಅವ್ರಿಗೆ. ಆದ್ರೆ ಆ ಲೆಟ್ರಲ್ಲಿ ನೋಡಲಾಗಿ ಒಳ್ಳೆ ಅಂಶಗಳದಾವು. ಅದಕ್ಕೋಸ್ಕರ ಅದು ಅವ್ರು ತಂದಿರೋ ಲೆಟರ್ ಜೆರಾಕ್ಸ್ ಇದೆ, ಸ್ಕ್ಯಾನರ್ಡ್ ಕಾಪಿ ಇರೋದ್ರಿಂದ ಅವ್ರು DDPR ಬಂದು ಒರಿಜಿನಲ್ ಕಾಪಿ ಕೊಟ್ಟು ನಮ್ಮ ನಾಳೆ ಬಂದು ಒರಿಜಿನಲ್ ಕಾಪಿ ಕೊಟ್ಟಾಗ ನಾವು ಹೇಳ್ತೀವಿ. ಒರಿಜಿನಲ್ ಕಾಪಿ ಕೊಡದೆ ಹೋದ್ರೆ ಅವ್ರು DDPR ನಾಳೆ ಅಕಸ್ಮಾತ್ ಬರದೇ ಹೋದ್ರೆ ಮತ್ತೆ ಯಥಾಸ್ಥಿತಿಯಾಗಿ ಹೋರಾಟ ಇನ್ನೂ ಉಗ್ರ ರೂಪವನ್ನು ತಾಳ್ಕೊತ ಹೋಗ್ತದ ಹಂತವಾಗಿ. ಅದಕ್ಕಾಗಿ ದಯವಿಟ್ಟು ಈ ಥರ ಸ್ಕ್ಯಾನರ್ಡ್ ಕಾಪಿ ಕಳಿಸ್ತಿ ಅದು ಕಳಿಸ್ತಿ ಅನ್ನೋದಕ್ಕಿಂತ ತಾವು ನೇರವಾಗಿ ಬಂದು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ಆ ಒಂದು ಕಾಪಿಯನ್ನು ಕೊಟ್ಟು ಅವರು ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಳಕ ಮುಂದಲ ಮೇಲಾಧಿಕಾರಿಗಳಿಗೆ ಕಳಿಸ್ಬೇಕಂತೇಳಿ ವಿನಂತಿಸ್ಕೊಳ್ತೀನಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.